ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಪೊಂಗಲ್ ವಿತ್ ಚಟ್ನಿ ಕಾಂಬಿನೇಷನ್ ಟೇಸ್ಟ್ ನೋಡೇ ಇರ್ತೀರಾ. ಇವತ್ತು ನಾನು ನಿಮಗೆ ಪೊಂಗಲ್ ವಿತ್ ಸಾಂಬಾರ್ ಕಾಂಬಿನೇಷನ್ ತೋರಿಸ್ಕೊಡ್ತೀನಿ. ಮೊದಲಿಗೆ ಟೊಮ್ಯಾಟೊ, ಈರುಳ್ಳಿ, ಕಾಳುಮೆಣಸು, ಜೀರಿಗೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಮೆಣಸಿಕಾಯಿ, ಜೊತೆಗೆ ನೀರು, ಅರಿಶಿನ, ಬಟಾಣಿ, ಕೊತ್ತಂಬರಿ ಸೊಪ್ಪು, ಹೆಸರುಬೇಳೆ, ಅಕ್ಕಿ ಹಾಗೂ ಎಣ್ಣೆ. ಇದಿಷ್ಟು ಐಟಮ್ಸ್ ರೆಡಿ ಮಾಡಿಟ್ಕೊಳ್ಳಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಅದು ಸ್ವಲ್ಪ ಗಮ್ ಅನ್ನೋಕ್ಕೆ ಶುರುವಾಗುತ್ತೆ. ಅದನ್ನು ಹುರ್ಕೊಂಡ್ಮೇಲೆ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದು ಸಾಂಬಾರು ಮಾಡೋದಕ್ಕೆ. ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಜೊತೆಗೆ ಟೊಮ್ಯಾಟೊ, ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಕೂಗಿಸ್ಕೋಬೇಕು. ಸೊ ಈಗ ನೋಡಿ ಬೆಂದಿದೆ ನೀಟಾಗಿ. ಆ್ಯಂಡ್ ಇನ್ನೊಂದು ಕಡೆ ಒಗ್ಗರಣೆಗೆ ಎಣ್ಣೆ, ಮೆಣಸು, ಜೀರಿಗೆ, ಕರಿಬೇವು, ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಜೊತೆಗೆ ಮೆಣಸಿಕಾಯಿನೂ ಹಾಕ್ಕೊಳ್ಳಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ಈಗ ಬೇಯಿಸಿಟ್ಟಿರೋವಂಥ ಮಿಶ್ರಣನ ಒಳಗೆ ಮಿಕ್ಸ್ ಮಾಡಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ರೆ ಇವಾಗ ಹಸಿರು ಬೇಳೆ ಸಾಂಬಾರು ರೆಡಿಯಾಗಿದೆ. ಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಘಮನೂ ಬರುತ್ತೆ, ನೋಡೋಕೆ ಲುಕ್ಕು ಚೆನ್ನಾಗಿರುತ್ತೆ. ಈಗ ಬನ್ನಿ ಪೊಂಗಲ್ಗೆ ಒಂದು ಪ್ಯಾನಲ್ಲಿ ಹೆಸರು ಬೇಳೆನ ಮತ್ತೆ ಹುರ್ಕೋಬೇಕು ನೀಟಾಗಿ. ಸ್ವಲ್ಪ ಬ್ರೌನಿಷ್ ಥರ ಆಗುತ್ತೆ, ನೋಡ್ತಾ ಇದ್ದೀರಾ ಅಲ್ವಾ? ಈ ಕಲರ್ಗೆ ಟರ್ನ್ ಆದಮೇಲೆ ಇದಕ್ಕೆ ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ, ಜೊತೆಗೆ ಕಾಳುಮೆಣಸು ಹಾಗೆ ಅಕ್ಕಿನ ತೊಳೆದಿಟ್ಕೊಂಡಿರಬೇಕು, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಅರಿಶಿನ ಹಾಕ್ಬಿಟ್ಟು ನೀರು ಹಾಕಿ, ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ವಿಷಿಲಷ್ಟು ಕೂಗಿಸ್ಕೊಳ್ಳಿ. ಸೊ ಈಗ ರೈಸ್ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೂ ಕರಿಮೆಣಸು ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಹಿಂಗನ್ನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಮೆಣಸಿಕಾಯಿನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿ ನೀಟಾಗಿ. ಈಗ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕು. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಏನು ಜಾಸ್ತಿ ಬಾಡಿಸೋ ಹಂಗಿಲ್ವಲ್ಲ ಅದರಿಂದ. ಸೊ ಈಗ ಬೇಯಿಸಿಟ್ಕೊಂಡಿರೋ ಅಂತಹ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೋಬೋದು. ಕೆಲವರು ಕಾಯಿನೂ ಬಳಸ್ತಾರೆ, ಅದನ್ನು ಬಳಸ್ಕೋಬೋದು. ಈಗ ಹೆಸರು ಬೇಳೆ ಪೊಂಗಲ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ, ಜೊತೆಗೆ ಹೆಸರು ಬೇಳೆ ಸಾಂಬಾರು ಕೂಡ ರೆಡಿಯಾಗಿದೆ. ನೋಡಿ, ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಚಟ್ನಿ ಜೊತೆಯಲ್ಲೂ ಚೆನ್ನಾಗಿರುತ್ತೆ, ಜೊತೆಗೆ ಸಾಂಬಾರು ಜೊತೆಯಲ್ಲೂ ಸಖತ್ತಾಗಿರುತ್ತೆ. ಹೇಗಿತ್ತು ಟೇಸ್ಟ್ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್.